ಟೆಂಟ್ ಹಾಕೋದಕ್ಕೆ ಕಬ್ಬಿಣದ ಪೈಪ್ ಅನ್ನ ತಂದಿದ್ದಾರೆ ಕಾರ್ಮಿಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ರೈಟ್ ನಾವ್ ಏನ್ ನಡೀತಾ ಇದೆ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಆರಂಭ ಆಗುತ್ತೆ. ಸಿದ್ಧತೆ ಯಾವ ರೀತಿ ಮಾಡ್ಕೊಳ್ತಾ ಇದ್ದಾರೆ? ಗೌಪ್ಯತೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಈಗ ಸದ್ಯದ ಮಟ್ಟಿಗೆ ಮಾಡಿಕೊಳ್ಳಲಾಗ್ತಾ ಇದೆ? ನಾಗೇಂದ್ರ ಬಾಬು, ಅಶ್ವಿನಿ ನೋಡಿ, ನಾನೀಗ 13ನೇ ಪಾಯಿಂಟ್ ನ ಮುಂಭಾಗದಲ್ಲೇ ನಿಂತಿದ್ದೀನಿ. ಆ ಒಂದು 13ನೇ ಪಾಯಿಂಟ್ ಅನ್ನ ನಮ್ಮ ಕ್ಯಾಮರಾ ಪರ್ಸನ್ ಮಧು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ 13ನೇ ಪಾಯಿಂಟ್ ಅನ್ನ ಕಂಪ್ಲೀಟ್ ಆಗಿ ಪಟ್ಟಿಯ ಮೂಲಕ ಒಂದು ಸೀಸ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಒಂದಷ್ಟು ಕಂಬಗಳನ್ನ ಕೂಡ ತಂದು ಇಲ್ಲಿ ಇರಿಸಲಾಗಿದೆ. ಪ್ರಮುಖವಾಗಿ ಇಲ್ಲೂ ಕೂಡ ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಅಶ್ವಿನಿ ನೋಡಿ, ಈ ಒಂದು ಪ್ರಕರಣ ಅಂತಲ್ಲ, ಯಾವುದೇ ಒಂದು ವಿಚಾರವಾಗಿ ಅಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಊತಿಟ್ಟಿರುವಂತ ಶವಗಳನ್ನ ಹೊರಕ್ಕೆ ತೆಗೆದು ಅದನ್ನ ತನಿಖೆಯನ್ನ ಮಾಡಬೇಕು ಅಂತಂದ್ರೆ ಅದನ್ನ ಕ್ಲೋಸ್ ಡೋರ್ ಅಲ್ಲಿ ಅಂದ್ರೆ ಒಂದು ಪರದೆಗಳನ್ನ ಕಟ್ಟಿ ಅದು ಹೊರಗಡೆ ಯಾರಿಗೂ ಕೂಡ ಕಾಣದಂತೆ ಅದನ್ನ ಉತ್ಖನನ ಕಾರ್ಯವನ್ನ ಮಾಡುವಂತ ಕೆಲಸವನ್ನ ಈ ಹಿಂದೆ ಕೂಡ ನಡೆದಿತ್ತು. ಅದನ್ನ ನಾವು ಕೂಡ ರಿಪೋರ್ಟ್ ಅನ್ನ ಕೂಡ ಮಾಡಿದ್ವಿ. ಇಲ್ಲೂ ಕೂಡ ಅದೇ ರೀತಿಯಾಗಿ ಅದನ್ನ ಪರದೆಗಳಿಂದ ಕ್ಲೋಸ್ ಮಾಡಿ ಆ ಮೂಲಕ ಉತ್ಖನನ ಕಾರ್ಯವನ್ನ ಆರಂಭ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಅದೇ ರೀತಿಯಾದಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಪ್ರಮುಖವಾಗಿ ಎಸ್ಐಟಿ ತನಿಖಾ ತಂಡ 13+11A ಪಾಯಿಂಟ್ ಏನಿದೆಯಲ್ಲ, ಇಷ್ಟು ಕಡೆಯೂ ಕೂಡ ಏನೆಲ್ಲ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ನಿನ್ನೆ ಹಿರಿಯ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ 6ನೇ ಪಾಯಿಂಟ್ ಮತ್ತು 11th ಪಾಯಿಂಟ್ ಅನ್ನ ಹೊರತುಪಡಿಸಿ ಬೇರೆ ಯಾವುದೇ ಪಾಯಿಂಟ್ಗಳಲ್ಲೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ಕಳೆಬರಗಳು ಪತ್ತೆ ಆಗಿಲ್ಲ. ಅಂತಿಮವಾಗಿ ಉಳಿದಿರುವಂತದ್ದು 13ನೇ ಪಾಯಿಂಟ್ ಮಾತ್ರ. ಈ ಒಂದು 13ನೇ ಪಾಯಿಂಟ್ ನ ಮೇಲೆ ಬಹಳ ಕುತೂಹಲ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ನಾನು ಅನೇಕ ಶವಗಳನ್ನ ಹೂತಿಟ್ಟಿರೋದಾಗಿ ಖುದ್ದು ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಮುಂದೆ ಹೇಳಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಉತ್ಖನನ ಮಾಡಿದಾಗ ಆತ ಹೂತಿಟ್ಟಿರುವಂತಹ ಶವಗಳೇನಾದ್ರೂ ಪತ್ತೆ ಆಗುತ್ತಾ ಅಥವಾ ಇಲ್ವಾ ಅನ್ನೋದಕ್ಕೆ ಒಂದಷ್ಟು ಕುತೂಹಲ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಕೆಲ ವರ್ಷಗಳ ಹಿಂದೆ ಪ್ರವಾಹ ಬಂದು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿತ್ತು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಯಲ್ಲಿ ಇಲ್ಲಿ ಹೈಟ್ ಅನ್ನ ಮಾಡೋದಕ್ಕೆ ಅಂದ್ರೆ ಇಲ್ಲಿರುವಂತಹ ಮನೆಗಳ ಬಳಿಯೂ ಕೂಡ ನೀರು ಬಂದಿತ್ತು. ಹಾಗಾಗಿ ಇದನ್ನ ಹೈಟ್ ಮಾಡೋದಕ್ಕೆ ಸುಮಾರು 10 ಅಡಿ ಹೈಟ್ ಅಷ್ಟು ಮಣ್ಣನ್ನ ಕೂಡ ಹಾಕಿ ಎತ್ತರವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಇಲ್ಲಿ ಯಾವ ರೀತಿಯಾಗಿ ಇವತ್ತು ಎಸ್ಐಟಿ ಉತ್ಖನನ ಕಾರ್ಯವನ್ನ ಮಾಡುತ್ತೆ ಅಂತ ಒಂದಷ್ಟು ಚರ್ಚೆಗಳಾಗ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಎಸ್ಐಟಿ ಮೂಲಗಳಿಂದಲೇ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಹುಡುಕಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಇವತ್ತೇನಾದ್ರೂ ಜಿಪಿಆರ್ ಬಳಸುವಂತ ಎಕ್ಸ್ಪರ್ಟ್ ಗಳೇನಾದ್ರೂ ಸಿಕ್ಕಿದೆ ಆದ್ರೆ ಅವರನ್ನು ಕೂಡ ಕರ್ಕೊಂಡು ಬಂದು ಯಾವುದೇ ರೀತಿಯಾದಂತಹ ಉತ್ಖನನ ಮಾಡದೆ ಆ ಒಂದು ತಂತ್ರಜ್ಞಾನ ಟೆಂಟ್ ಹಾಕೋದಕ್ಕೆ ಕಬ್ಬಿಣದ ಪೈಪ್ ಅನ್ನ ತಂದಿದ್ದಾರೆ ಕಾರ್ಮಿಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ರೈಟ್ ನಾವ್ ಏನ್ ನಡೀತಾ ಇದೆ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಆರಂಭ ಆಗುತ್ತೆ. ಸಿದ್ಧತೆ ಯಾವ ರೀತಿ ಮಾಡ್ಕೊಳ್ತಾ ಇದ್ದಾರೆ? ಗೌಪ್ಯತೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಈಗ ಸದ್ಯದ ಮಟ್ಟಿಗೆ ಮಾಡಿಕೊಳ್ಳಲಾಗ್ತಾ ಇದೆ? ನಾಗೇಂದ್ರ ಬಾಬು, ಅಶ್ವಿನಿ ನೋಡಿ, ನಾನೀಗ 13ನೇ ಪಾಯಿಂಟ್ ನ ಮುಂಭಾಗದಲ್ಲೇ ನಿಂತಿದ್ದೀನಿ. ಆ ಒಂದು 13ನೇ ಪಾಯಿಂಟ್ ಅನ್ನ ನಮ್ಮ ಕ್ಯಾಮರಾ ಪರ್ಸನ್ ಮಧು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ 13ನೇ ಪಾಯಿಂಟ್ ಅನ್ನ ಕಂಪ್ಲೀಟ್ ಆಗಿ ಪಟ್ಟಿಯ ಮೂಲಕ ಒಂದು ಸೀಸ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಒಂದಷ್ಟು ಕಂಬಗಳನ್ನ ಕೂಡ ತಂದು ಇಲ್ಲಿ ಇರಿಸಲಾಗಿದೆ. ಪ್ರಮುಖವಾಗಿ ಇಲ್ಲೂ ಕೂಡ ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಅಶ್ವಿನಿ ನೋಡಿ, ಈ ಒಂದು ಪ್ರಕರಣ ಅಂತಲ್ಲ, ಯಾವುದೇ ಒಂದು ವಿಚಾರವಾಗಿ ಅಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಊತಿಟ್ಟಿರುವಂತ ಶವಗಳನ್ನ ಹೊರಕ್ಕೆ ತೆಗೆದು ಅದನ್ನ ತನಿಖೆಯನ್ನ ಮಾಡಬೇಕು ಅಂತಂದ್ರೆ ಅದನ್ನ ಕ್ಲೋಸ್ ಡೋರ್ ಅಲ್ಲಿ ಅಂದ್ರೆ ಒಂದು ಪರದೆಗಳನ್ನ ಕಟ್ಟಿ ಅದು ಹೊರಗಡೆ ಯಾರಿಗೂ ಕೂಡ ಕಾಣದಂತೆ ಅದನ್ನ ಉತ್ಖನನ ಕಾರ್ಯವನ್ನ ಮಾಡುವಂತ ಕೆಲಸವನ್ನ ಈ ಹಿಂದೆ ಕೂಡ ನಡೆದಿತ್ತು. ಅದನ್ನ ನಾವು ಕೂಡ ರಿಪೋರ್ಟ್ ಅನ್ನ ಕೂಡ ಮಾಡಿದ್ವಿ. ಇಲ್ಲೂ ಕೂಡ ಅದೇ ರೀತಿಯಾಗಿ ಅದನ್ನ ಪರದೆಗಳಿಂದ ಕ್ಲೋಸ್ ಮಾಡಿ ಆ ಮೂಲಕ ಉತ್ಖನನ ಕಾರ್ಯವನ್ನ ಆರಂಭ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಅದೇ ರೀತಿಯಾದಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಪ್ರಮುಖವಾಗಿ ಎಸ್ಐಟಿ ತನಿಖಾ ತಂಡ 13+11A ಪಾಯಿಂಟ್ ಏನಿದೆಯಲ್ಲ, ಇಷ್ಟು ಕಡೆಯೂ ಕೂಡ ಏನೆಲ್ಲ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ನಿನ್ನೆ ಹಿರಿಯ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ
6ನೇ ಪಾಯಿಂಟ್ ಮತ್ತು 11th ಪಾಯಿಂಟ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಪಾಯಿಂಟ್ಗಳಲ್ಲೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ಕಳೆಬರಗಳು ಪತ್ತೆಯಾಗಿಲ್ಲ. ಅಂತಿಮವಾಗಿ ಉಳಿದಿರುವಂತದ್ದು 13ನೇ ಪಾಯಿಂಟ್ ಮಾತ್ರ. ಈ ಒಂದು 13ನೇ ಪಾಯಿಂಟ್ ನ ಮೇಲೆ ಬಹಳ ಕುತೂಹಲ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ನಾನು ಅನೇಕ ಶವಗಳನ್ನ ಹೂತಿಟ್ಟಿರೋದಾಗಿ ಖುದ್ದು ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಮುಂದೆ ಹೇಳಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಉತ್ಖನನ ಮಾಡಿದಾಗ ಆತ ಹೂತಿಟ್ಟಿರುವಂತಹ ಶವಗಳೇನಾದ್ರೂ ಪತ್ತೆ ಆಗುತ್ತಾ ಅಥವಾ ಇಲ್ವಾ ಅನ್ನೋದಕ್ಕೆ ಒಂದಷ್ಟು ಕುತೂಹಲ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಕೆಲ ವರ್ಷಗಳ ಹಿಂದೆ ಪ್ರವಾಹ ಬಂದು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿತ್ತು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಯಲ್ಲಿ ಇಲ್ಲಿ ಐಟ್ ಅನ್ನ ಮಾಡೋದಕ್ಕೆ ಅಂದ್ರೆ ಇಲ್ಲಿರುವಂತಹ ಮನೆಗಳ ಬಳಿಯೂ ಕೂಡ ನೀರು ಬಂದಿತ್ತು. ಹಾಗಾಗಿ ಇದನ್ನ ಐಟ್ ಮಾಡೋದಕ್ಕೆ ಸುಮಾರು 10 ಅಡಿ ಐಟ್ ಅಷ್ಟು ಮಣ್ಣನ್ನ ಕೂಡ ಹಾಕಿ ಎತ್ತರವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಇಲ್ಲಿ ಯಾವ ರೀತಿಯಾಗಿ ಇವತ್ತು ಎಸ್ಐಟಿ ಉತ್ಖನನ ಕಾರ್ಯವನ್ನ ಮಾಡುತ್ತೆ ಅಂತ ಒಂದಷ್ಟು ಚರ್ಚೆಗಳಾಗ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಎಸ್ಐಟಿ ಮೂಲಗಳಿಂದಲೇ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಹುಡುಕಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಇವತ್ತೇನಾದ್ರೂ ಜಿಪಿಆರ್ ಬಳಸುವಂತಹ ಎಕ್ಸ್ಪರ್ಟ್ ಗಳೇನಾದ್ರೂ ಸಿಕ್ಕಿದೆ ಆದ್ರೆ ಅವರನ್ನ ಕೂಡ ಕರ್ಕೊಂಡು ಬಂದು ಯಾವುದೇ ರೀತಿಯಾದಂತಹ ಉತ್ಖನನ ಮಾಡದೆ ಆ ಒಂದು ತಂತ್ರಜ್ಞಾನ ಟೆಂಟ್ ಹಾಕೋದಕ್ಕೆ ಕಬ್ಬಿಣದ ಪೈಪ್ ಅನ್ನ ತಂದಿದ್ದಾರೆ ಕಾರ್ಮಿಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ರೈಟ್ ನಾವ್ ಏನ್ ನಡೀತಾ ಇದೆ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಆರಂಭ ಆಗುತ್ತೆ. ಸಿದ್ಧತೆ ಯಾವ ರೀತಿ ಮಾಡ್ಕೊಳ್ತಾ ಇದ್ದಾರೆ? ಗೌಪ್ಯತೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಈಗ ಸದ್ಯದ ಮಟ್ಟಿಗೆ ಮಾಡಿಕೊಳ್ಳಲಾಗ್ತಾ ಇದೆ? ನಾಗೇಂದ್ರ ಬಾಬು. ಅಶ್ವಿನಿ ನೋಡಿ, ನಾನೀಗ 13ನೇ ಪಾಯಿಂಟ್ ನ ಮುಂಭಾಗದಲ್ಲೇ ನಿಂತಿದ್ದೀನಿ. ಆ ಒಂದು 13ನೇ ಪಾಯಿಂಟ್ ಅನ್ನ ನಮ್ಮ ಕ್ಯಾಮರಾ ಪರ್ಸನ್ ಮಧು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ 13ನೇ ಪಾಯಿಂಟ್ ಅನ್ನ ಕಂಪ್ಲೀಟ್ ಆಗಿ ಪಟ್ಟಿಯ ಮೂಲಕ ಒಂದು ಸೀಸ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಒಂದಷ್ಟು ಕಂಬಗಳನ್ನ ಕೂಡ ತಂದು ಇಲ್ಲಿ ಇರಿಸಲಾಗಿದೆ. ಪ್ರಮುಖವಾಗಿ ಇಲ್ಲೂ ಕೂಡ ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಅಶ್ವಿನಿ ನೋಡಿ, ಈ ಒಂದು ಪ್ರಕರಣ ಅಂತಲ್ಲ, ಯಾವುದೇ ಒಂದು ವಿಚಾರವಾಗಿ ಅಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಊತಿಟ್ಟಿರುವಂತಹ ಶವಗಳನ್ನ ಹೊರಕ್ಕೆ ತೆಗೆದು ಅದನ್ನ ತನಿಖೆಯನ್ನ ಮಾಡಬೇಕು ಅಂತಂದ್ರೆ ಅದನ್ನ ಕ್ಲೋಸ್ ಡೋರ್ ಅಲ್ಲಿ ಅಂದ್ರೆ ಒಂದು ಪರದೆಗಳನ್ನ ಕಟ್ಟಿ ಅದು ಹೊರಗಡೆ ಯಾರಿಗೂ ಕೂಡ ಕಾಣದಂತೆ ಅದನ್ನ ಉತ್ಖನನ ಕಾರ್ಯವನ್ನ ಮಾಡುವಂತ ಕೆಲಸವನ್ನ ಈ ಹಿಂದೆ ಕೂಡ ನಡೆದಿತ್ತು. ಅದನ್ನ ನಾವು ಕೂಡ ರಿಪೋರ್ಟ್ ಅನ್ನ ಕೂಡ ಮಾಡಿದ್ವಿ. ಇಲ್ಲೂ ಕೂಡ ಅದೇ ರೀತಿಯಾಗಿ ಅದನ್ನ ಪರದೆಗಳಿಂದ ಕ್ಲೋಸ್ ಮಾಡಿ ಆ ಮೂಲಕ ಉತ್ಖನನ ಕಾರ್ಯವನ್ನ ಆರಂಭ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಅದೇ ರೀತಿಯಾದಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಪ್ರಮುಖವಾಗಿ ಎಸ್ಐಟಿ ತನಿಖಾ ತಂಡ 13+11 ಪಾಯಿಂಟ್ ಏನಿದೆಯಲ್ಲ, ಇಷ್ಟು ಕಡೆಯೂ ಕೂಡ ಏನೆಲ್ಲ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ನಿನ್ನೆ ಹಿರಿಯ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ 6ನೇ ಪಾಯಿಂಟ್ ಮತ್ತು 11th ಪಾಯಿಂಟ್ ಅನ್ನು ಹೊರತುಪಡಿಸಿ ಬೇರೆ ಯಾವುದೇ ಪಾಯಿಂಟ್ಗಳಲ್ಲೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ಕಳೆಬರಗಳು ಪತ್ತೆಯಾಗಿಲ್ಲ. ಅಂತಿಮವಾಗಿ ಉಳಿದಿರುವಂತದ್ದು 13ನೇ ಪಾಯಿಂಟ್ ಮಾತ್ರ. ಈ ಒಂದು 13ನೇ ಪಾಯಿಂಟ್ ನ ಮೇಲೆ ಬಹಳ ಕುತೂಹಲ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ನಾನು ಅನೇಕ ಶವಗಳನ್ನ ಹೂತಿಟ್ಟಿರೋದಾಗಿ ಖುದ್ದು ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಮುಂದೆ ಹೇಳಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಉತ್ಖನನ ಮಾಡಿದಾಗ ಆತ ಹೂತಿಟ್ಟಿರುವಂತಹ ಶವಗಳೇನಾದ್ರೂ ಪತ್ತೆ ಆಗುತ್ತಾ ಅಥವಾ ಇಲ್ವಾ ಅನ್ನೋದಕ್ಕೆ ಒಂದಷ್ಟು ಕುತೂಹಲ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಕೆಲ ವರ್ಷಗಳ ಹಿಂದೆ ಪ್ರವಾಹ ಬಂದು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿತ್ತು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಯಲ್ಲಿ ಇಲ್ಲಿ ಐಟ್ ಅನ್ನ ಮಾಡೋದಕ್ಕೆ ಅಂದ್ರೆ ಇಲ್ಲಿರುವಂತಹ ಮನೆಗಳ ಬಳಿಯೂ ಕೂಡ ನೀರು ಬಂದಿತ್ತು. ಹಾಗಾಗಿ ಇದನ್ನ ಐಟ್ ಮಾಡೋದಕ್ಕೆ ಸುಮಾರು 10 ಅಡಿ ಐಟ್ ಅಷ್ಟು ಮಣ್ಣನ್ನ ಕೂಡ ಹಾಕಿ ಎತ್ತರವನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಇಲ್ಲಿ ಯಾವ ರೀತಿಯಾಗಿ ಇವತ್ತು ಎಸ್ಐಟಿ ಉತ್ಖನನ ಕಾರ್ಯವನ್ನ ಮಾಡುತ್ತೆ ಅಂತ ಒಂದಷ್ಟು ಚರ್ಚೆಗಳಾಗ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಎಸ್ಐಟಿ ಮೂಲಗಳಿಂದಲೇ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಹುಡುಕಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಇವತ್ತೇನಾದ್ರೂ ಜಿಪಿಆರ್ ಬಳಸುವಂತಹ ಎಕ್ಸ್ಪರ್ಟ್ ಗಳೇನಾದ್ರೂ ಸಿಕ್ಕಿದೆ ಆದ್ರೆ ಅವರನ್ನ ಕೂಡ ಕರ್ಕೊಂಡು ಬಂದು ಯಾವುದೇ ರೀತಿಯಾದಂತಹ ಉತ್ಖನನ ಮಾಡದೆ ಆ ಒಂದು ತಂತ್ರಜ್ಞಾನ